ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಿರುವ ಸೆಪ್ಟೆಂಬರ್ ಕ್ರಾಂತಿಯ ದಿಕ್ಕು ಬೇರೆ ಬೇರೆ ಕಡೆಗೆ ಹೊರಳುತ್ತಾ ಇದೆ. ಖುದ್ದು ಸಿದ್ದರಾಮಯ್ಯನವರೇ ನಿನ್ನೆ DCM DK ಶಿವಕುಮಾರ್ ಅವರ ಕೈ ಎತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಇಷ್ಟಾದ್ಮೇಲೂ ಅಧಿಕಾರ ಬದಲಾವಣೆ, ಪವರ್ ಶೇರಿಂಗ್ ವಿಚಾರವಾಗಿ ಕೆಲ ಶಾಸಕರುಗಳು ಚರ್ಚೆಯನ್ನ ಹುಟ್ಟಾಕ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನೋ ಕೂಗೆಬ್ಬಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಖುದ್ದು DCM DK ಶಿವಕುಮಾರ್ ಇದೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ಹಾಗಿದ್ರೆ ಏನಿದು ಸಿದ್ದುಗೆ ಬಂಡೆ ಬಲ, ಇವತ್ತು ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಪವರ್ ಶೇರಿಂಗ್ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾಯಕತ್ವ ಬದಲಾವಣೆ ಇಲ್ಲ, ನಾನು CM ಆಗ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. DK CM ಅಂತ ಕೂಗೆಬ್ಬಿಸಿದ ಶಾಸಕ ಇಕ್ಬಾಲ್ಗೆ ಶೋಕಾಸ್ ನೋಟಿಸ್. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. 200% ಬದಲಾವಣೆ ಪಕ್ಕ ಎಂದ DK ಆಪ್ತ ಶಾಸಕ ಇಕ್ಬಾಲ್ ಹುಸೇನ್. 200% ಬದಲಾವಣೆ ಮಾಡಿ ನ್ಯಾಯ ನಮಗೆಲ್ಲೂ ಕೂಡ ಕೊಡ್ತಾರೆ ಅಂತ ಹೇಳಿ ಆಶ್ವಾಸನೆ. ನಿನ್ನೆ CM ಬಂಡೆಯಂತೆ ಭದ್ರ ಮಾತು, ಇಂದು ಸಿದ್ದು ಕೈ ಬಲಪಡಿಸ್ತೀನಿ ಎಂದ DK. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಕೈ ಬಲಪಡಿಸ್ತೀನಿ, ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ, ಇದು DCM DK ತುಂಬಾ ಸ್ಪಷ್ಟವಾಗಿ ಹೇಳಿದ ಮಾತು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದ ಬದಲಾವಣೆ ಬೆಂಕಿಗೆ ನೀರು ಸುರಿದಿದ್ದ CM ಸಿದ್ದರಾಮಯ್ಯ DK ನಾವು ಚೆನ್ನಾಗೇ ಇದ್ದೀವಿ, ಬಂಡಿಯಂತೆ ನಮ್ಮ ಸರ್ಕಾರ ಭದ್ರ ಎಂದಿದ್ರು. ಇವತ್ತು KPCC ಕಚೇರಿಯಲ್ಲಿ ಮಾತನಾಡಿರೋ DCM DK ಯಾವುದೇ ಕಾರಣಕ್ಕೂ ಬದಲಾವಣೆ ಚರ್ಚೆ ಇಲ್ಲವೇ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ಪಾರ್ಟಿ ಡಿಸಿಪ್ಲಿನ್ ಇಸ್ ಮಾಡಿ, ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. DCM DK ಈ ಮಾತನ್ನ ಹೇಳೋಕೆ ಕಾರಣವೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತು ಮಾಗಡಿ ಶಾಸಕ HC ಬಾಲಕೃಷ್ಣ ಕೊಟ್ಟ ಸ್ಟೇಟ್ಮೆಂಟ್. DK ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ 2.5 ವರ್ಷ ಅವರು CM ಆಗ್ಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಒಂದ್ಸರಿ DK ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. ಬೆಂಬಲಿಗ ಶಾಸಕರ ಈ ಅತಿ ಪ್ರೀತಿಯನ್ನ ನಿರಾಕರಿಸಿರುವ DK ತಾವೇ ಸ್ವತಃ ಎಚ್ಚರಿಕೆ ನೀಡಿದ್ದಾರೆ. ನನ್ನ ಪರವಾಗಿ ಯಾರೋ ಮಾತನಾಡುವ ಅವಶ್ಯಕತೆ ಇಲ್ಲ, ಯಾರು ಮಾತನಾಡಿದ್ದಾರೋ ಅವರಿಗೆ ನೋಟಿಸ್ ಕೊಡ್ತೀನಿ ಎಂದಿದ್ದಾರೆ. ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಇಕ್ಬಾಲ್ ಹುಸೇನ್ ತಮ್ಮ ಬದಲಾವಣೆ ಮಾತಿಗೆ ಬದ್ಧ ಎಂದಿದ್ದಾರೆ. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM, ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BR ಪಾಟೀಲ್ಗೆ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ನನಗೆ ನೋಟಿಸ್ ಸರ ಕೊಡಲಿ, ನೋಟಿಸ್ ಕೊಡದೆ ಹೋಗಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಸುರ್ಜೇವಾಲಾ ಎದುರಿನಲ್ಲೂ ನಾಯಕತ್ವ ಬದಲಾವಣೆ ಬಗ್ಗೆ ಇಕ್ಬಾಲ್ ಚರ್ಚೆ. ಬದಲಾವಣೆ 200%ನಷ್ಟು ಪಕ್ಕ ಎಂದು ಕೈ ಶಾಸಕನ ವಿಶ್ವಾಸ. ಖುದ್ದು DCM DKಶಿಯೇ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಬಾರದು ಅಂತ ಹೇಳಿದ ಮೇಲೂ ಇಕ್ಬಾಲ್ ಹುಸೇನ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ರಾಜ್ಯಕ್ಕೆ ಆಗಮಿಸಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎದುರಲ್ಲೂ ಇಕ್ಬಾಲ್ ಹುಸೇನ್ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮನವಿಗೆ ಸುರ್ಜೇವಾಲಾ ಸ್ಪಂದಿಸಿದ್ದು 200ರಷ್ಟು ಬದಲಾವಣೆ ಪಕ್ಕ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನನಗೆ ಒಂದು ಬದಲಾವಣೆ ಬೇಕು ನಮ್ಮೆಲ್ಲರಿಗೂ ಕೂಡ. ಸೊ ಶಿವಕುಮಾರ್ ಅವರು ಸಾಕಷ್ಟು ಇದರಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಎಲ್ಲವೂ ಕೂಡ ಇದೆ. ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು. ಮುಂದಕ್ಕೆ ನಮಗೆ 2028ಕ್ಕೆ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ಸುಗಮವಾದಂಥ ಹಾದಿ ಆಗ್ತದೆ. ಅವನಿಟ್ಟು ತಾವು ಮಾಡಿಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮಾಡ್ತೀವಿ, ನೀವೆಲ್ಲರೂ ಹಿಂಗೆಲ್ಲ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಮಾತಾಡಬೇಕಾಗ್ತದೆ, ನಾವು ಹೇಳ್ತೀವಿ. ನಮ್ಮ ಜಿಲ್ಲೆಯವರು ತಾವು ಕೂಡ ಗಮನಿಸಿದಿರಿ, ಅವ್ರ ಜೊತೆಲಿ ತಾವು ಕೂಡ
ಕೆಲಸ ಮಾಡಿದ್ದೀರಿ, ಸ್ವತಂತ್ರ ನಡಿಗೆ ನೋಡಿದ್ದೀರಿ, ಮೇಕೆದಾಟು ಹೋರಾಟ ನೋಡಿದ್ದೀರಿ, ಭಾರತ್ ಜೋಡೋ ನೋಡಿದ್ದೀರಿ, ಆರೋಗ್ಯ ಹಸ್ತ ನೋಡಿದ್ದೀರಿ. ಇವತ್ತು ನಿಮಗೆ ಒಂದು ಬದಲಾವಣೆ ಕೇಳ್ತಾ ಇದ್ದೀವಿ. ನಾವು ಸಿದ್ದರಾಮಯ್ಯ ಅವರ ಬಹಳ ಆತ್ಮೀಯರು, ನಾವೆಲ್ಲರೂ ಕೂಡ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಮೊದಲು 5 ವರ್ಷ ಇದ್ರು, ಈಗೂ 2.5 ವರ್ಷ ಇದ್ದರು. ನಮಗೊಂದು 2.5 ವರ್ಷ ಅವಕಾಶ ನಮ್ಮ ಜಿಲ್ಲೆಯವರು, ನಮ್ಮವರು, ಒಳ್ಳೆಯ ಒಂದು ಸಂಘಟನೆಗಾರರು, ಹೋರಾಟಗಾರರು ಇವತ್ತೊಂದು ಸಂದರ್ಭದವ್ರು ಅವ್ರು ಕೊಟ್ಟರೆ ಮುಂದಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಮುಂದೆ ನಾವು ಸರ್ಕಾರ ನೋಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆ ಸ್ಪಂದನೆ ಚೆನ್ನಾಗಿ ಮಾಡಿದರೆ ಆಯಿತು, ನಾವೆಲ್ಲ ಅದಕ್ಕೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನನಗೆ ಆಶಾ ಭಾವನೆ ಇದೆ. ಅವರು ಮಾತಾಡಿದಂಥ ರೀತಿ ನೀತಿ ನೋಡಿದ್ರೆ ನಮಗೆ 200% ಬದಲಾವಣೆ ಮಾಡಿ ಒಂದು ಸೂಕ್ತವಾದಂಥ ನ್ಯಾಯ ನಮಗೆಲ್ಲರೂ ಕೂಡ ಕೊಡ್ತಾರೆ ಅಂತ ಹೇಳಿ ಒಂದು ಆಶ್ವಾಸನೆ ಇದೆ. ಇನ್ನು ಮಾಗಡಿ ಬಾಲಕೃಷ್ಣ ತಾವು ಸುರ್ಜೇವಾಲಾ ಜೊತೆ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹೀಗಿದ್ರೂ ಪವರ್ ಶೇರಿಂಗ್ ವಿಚಾರವನ್ನ ಮತ್ತೆ ಪ್ರತಿಪಾದಿಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡಿದ್ದೀನಿ, ಅದು ಒಪ್ಕೊಂತೀನಿ. ನಾನೇನು ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡ್ಕೊಟ್ಬಿಡಿ, ಚೇಂಜ್ ಮಾಡ್ಬಿಡಿ ಸಿದ್ದರಾಮಯ್ಯನ ಅಂತ ನಾನು ಹೇಳಿಲ್ಲ. ಈ ಅವಧಿಯಲ್ಲೇ ಮಾಡ್ಕೊಡಿ ಅಂತ ಅದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಅಷ್ಟು ದೊಡ್ಡವನಲ್ಲ ನಾನು. ಈ ಅವಧಿಯಲ್ಲೇ ಮಾಡಿ, ನಾಳಿಕೆ ಮಾಡಿ, ನಾಡದೆ ಮಾಡಿ ದೊಡ್ಡವನು. ಈ ಪಕ್ಷದಲ್ಲಿ ನಾನು ಅಷ್ಟು ದೊಡ್ಡವನಲ್ಲ ನಾನು. ನಾಯಕತ್ವದ ವಿಚಾರದಲ್ಲಿ ಇಷ್ಟೆಲ್ಲ ರಂಗಾಟ ಆದರೂ ಹೈಕಮಾಂಡ್ ನಾಯಕರು ಮೂಗುದಾರ ಹಾಕ್ತಾ ಇಲ್ಲ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ಇಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಲಿ ಖಡಕ್ ಆಗಿ ಎಲ್ಲಿಯೋ ಬದಲಾವಣೆಯ ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಡೋ ಹೇಳಿಕೆ ಕೊಟ್ಟಿಲ್ಲ. You asked me whether this is a exercise for any change in leadership. The answer remains no. ಸದ್ಯ ಇಕ್ಬಾಲ್ ಹುಸೇನ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ, ಅಶಿಸ್ತಿನ ಹೇಳಿಕೆ ಎಂದು ಪರಿಗಣಿಸಲಾಗಿದೆ. ಇದಕ್ಕೆ ವಾರದೊಳಗೆ ಸಮಜಾಯಿಷಿ ನೀಡುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಅದೇನೇ ಇದ್ರೂ ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ ಬಳಿಕ ಕಾಂಗ್ರೆಸ್ನ ಶಾಂತಿ ಕದಡಿ ಹೋಗಿದೆ. ಶಾಸಕರ 1-to-1 ಮೀಟಿಂಗ್ ಮೂಲಕ ಶಾಸಕರ ಅಸಮಾಧಾನಕ್ಕೆ ಪರಿಹಾರ ಹುಡುಕೋ ಕೆಲಸ ಹೈಕಮಾಂಡ್ ಮಾಡಬಹುದು. ಆದರೆ ನಾಯಕತ್ವ ಬದಲಾವಣೆ ಕಿರಿಕೆ ಇತಿಶ್ರೀ ಹಾಡಲು ದೊಡ್ಡ ಕಸರತ್ತು ಮಾಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH